Today, I'm on a mission. Anta inta mission alla mission to find cheapest manga in Bengaluru. ಅಣ್ಣ ನಿಮ್ಮಲ್ಲಿ ಜಾಪನೀಸ್ ಮಾಂಗಾ ಬರುತ್ತಲ್ಲ ಇದೆಯಾ ಸರ್? ನಿಮ್ಮಲ್ಲಿ ಇದು ಜಾಪನೀಸ್ ಮಾಂಗಾ ಅಂತ ಬರುತ್ತಲ್ಲ, ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಚೈನ್ಸಾ ಮ್ಯಾನ್ ಇದು ಮಾಂಗಾ. ಆನ್ಲೈನ್ ಪರ್ಚೇಸ್ ಮಾಡ್ಬೇಡ ಅಂತ ಅನ್ಕೊಂಡ್ರೆ ಅದರ ಪ್ರೈಸ್ ನೋಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಹಾಡು ಹಾಡ್ತು. ನಾ ನಿಮ್ಮ ಬೆಂಗಳೂರು ನಕ್ಷೆ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಮಾಂಗಾ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮಾಂಗಾ ಅಂದ್ರೆ ಜಪನೀಸ್ ಕಾಮಿಕ್ಸ್ ಬುಕ್ಸ್. ವರ್ಲ್ಡ್ ವಾರ್ 2 ಆದ್ಮೇಲೆ ಜನಕ್ಕೆ ಆ ಡಿಪ್ರೆಷನ್ ಇಂದ ಹೊರಗೆ ಬರಕ್ಕೆ ಅಫೋರ್ಡಬಲ್ ಎಂಟರ್ಟೈನ್ಮೆಂಟ್ ಬೇಕಿತ್ತು, ಆವಾಗ ಪಾಪ್ಯುಲರ್ ಆಗಿದೆ ಈ ಮಾಂಗಾ. ಜಾಪನೀಸ್ ಮಾಂಗಾ ರೀಡರ್ಸ್ಗೂ ಮತ್ತೆ ಆನಿಮೆ ವಾಚರ್ಸ್ಗೂ ಸಿಕ್ಕಾಬಟ್ಟೆ ಒಂದು ಏನಂತಾರೆ ಯುದ್ಧ ಅಂತಾನೆ ಅನ್ಬೋದು. ಹಾವು ಮುಂಗುಸಿ ತರ ಕಚ್ಚಾಡ್ತಾರೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಮಾಂಗಾದವರು ಫಸ್ಟೇ ಎಲ್ಲ ಓದ್ಬಿಟ್ಟಿರ್ತಾರೆ. ಅದು ಆನಿಮೆ ಆಗಿ ಬರೋಷ್ಟಕ್ಕೆ ಸಿಕ್ಕಾಬಟ್ಟೆ ಟೈಮ್ ಆಗೋಗುತ್ತೆ. ಇವ್ರಿಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಹೇಳ್ದೆ ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ. 100-200 rupeesಗೆ ಮಾಂಗಾ ಎಲ್ಲಿ ಸಿಗುತ್ತೆ? ಬೆಂಗಳೂರಲ್ಲೇ ವರ್ಲ್ಡ್ ಫೇಮಸ್ ಇರೋ ಒಂದು ಜಾಗ ಇದೆ, ಅಲ್ಲಿ ಸಿಗುತ್ತೆ. ನಾನು ಇವಾಗ ಅವೆನ್ಯೂ ರೋಡಿಗೆ ಬಂದಿರೋದು ಏನಕ್ಕೆ ಅಂದ್ರೆ ಇಲ್ಲಿ ಸಾಕಷ್ಟು ಬುಕ್ ಸ್ಟೋರ್ಗಳಿವೆ, ಅಲ್ಲೆಲ್ಲಾದ್ರೂ ಕಮ್ಮಿಗೆ ಮಾಂಗಾ ಸಿಗುತ್ತಾ ಅಂತ ನೋಡೋಣ ನಡ್ರಿ. ಸೊ ಇಲ್ಲೊಬ್ಬರನ್ನ ಕೇಳಿದೆ ಜಾಪನೀಸ್ ಮಾಂಗಾ ಏನಾದ್ರು ಸಿಗುತ್ತಾ ಅಂತ. ಅವ್ರಿಗೆ ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೋಡೋಣ, ಒಳಗೋಗಿ ನೋಡೋಣ. ಇಲ್ಲೆಲ್ಲ ಮೋಸ್ಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರೋದೆಲ್ಲ ಬರೀ ನಿಮ್ಗೆ ಇಂಜಿನಿಯರಿಂಗು ಆ ತರದ್ದು ಬುಕ್ಸ್ಗಳೇ ಇಲ್ಲೆಲ್ಲ ಇರೋದು. ಅಣ್ಣ ನಿಮ್ಮಲ್ಲಿ ಜಾಪನೀಸ್ ಮಾಂಗಾ ಬರುತ್ತಲ್ಲ ಇದೆಯಾ, ಕಾಮಿಕ್ಸ್ ತರದ್ದು ಜಪನೀಸ್ದು ಎಲ್ಲಿ ಸಿಗುತ್ತೆ ಅನ್ನೋ ಐಡಿಯಾ ಇದೆ? ಒಬ್ರಿಗೂ ಐಡಿಯಾ ಇಲ್ಲ. ಮಾಂಗಾ ಅಂದ್ರೇನೆ ಏನು ಅಂತಾನೆ ಗೊತ್ತಿಲ್ಲ. ಸರ್ ನಿಮ್ಮಲ್ಲಿ ಇದು ಜಾಪನೀಸ್ ಮಾಂಗಾ ಅಂತ ಬರುತ್ತಲ್ಲ, ಸಿಗುತ್ತಾ? ಜಾಪನೀಸ್ದು ಕಾರ್ಟೂನ್ ತರದ್ದು ಬರುತ್ತೆ ಮಾಂಗಾ ಅಂತ, ಸಿಗೋದಿಲ್ವಾ? ಏನಾರು ಐಡಿಯಾ ಇದೆ ಎಲ್ಲಿ ಸಿಗುತ್ತೆ ಅಂತ? ಒಂದು ರೌಂಡ್ ಕಂಪ್ಲೀಟ್ ಅವೆನ್ಯೂ ರೋಡ್ ಸುತ್ತಾಕೊಂಡು ಬಂದೆ, ಬರೋ ಬುಕ್ ಸ್ಟಾಲ್ ಗಳೆಲ್ಲ ನೋಡಿದೆ. ಇನ್ನು ನಮಗ್ ಬೇಕಾಗಿರೋ ಜಾಪನೀಸ್ ಮಾಲೆ ಸಿಗ್ತಾ ಇಲ್ಲ. ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ. ನಮ್ಮ ಲಕ್ ಚೆನ್ನಾಗಿದೆ ಅನ್ಸುತ್ತೆ, ಕೊನೆಗೂ ಒಂದ್ ಕಡೆ ಮಾಂಗಾ ಸಿಕ್ತು. ಯಾವ್ದು ಸಿಕ್ತು ಹೇಳಿ? ಚೈನ್ಸಾ ಮ್ಯಾನ್. ನೋಡಿ ಒಂದೇ ಇರೋದಾ ಇದು? ನೋಡಿ ಈ ತರದ್ದು ಚೈನ್ಸಾ ಮ್ಯಾನ್ ಇದು ಮಾಂಗಾ. ಸೊ ಚೈನ್ಸಾ ಮ್ಯಾನ್ ಜೊತೆ ಇದೊಂದಿದೆ, ಪೋಕೆಮಾನ್ ಅಡ್ವೆಂಚರ್ಸ್ ಮಾಂಗಾ. ಬಟ್ ಏನಂದ್ರೆ ಎಲ್ಲ ನೋಡ್ದಂಗೆ ಇಂಗ್ಲಿಷ್ ವರ್ಷನ್ಗಳಿದೆಲ್ಲ ಸೂಪರ್, ಪರವಾಗಿಲ್ಲ. ನಮ್ಮ ಇಂಡಿಯಾದಲ್ಲೂ ಮಾಂಗಾ ಸಿಗುತ್ತೆ. ಧನಲಕ್ಷ್ಮಿ ಬುಕ್ ಸ್ಟೋರ್ ಅಂತ, ನೀವು ಅವೆನ್ಯೂ ರೋಡ್ ಈ ಕಡೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಸಿಗುತ್ತೆ ನಿಮ್ಗೆ. ಎಸ್ ಬಿ ಐ ATM ಎದುರುಗಡೆ. ಸರ್ ಇದು ಮಾಂಗಾ ನಮ್ ಕಡೆಯಿಂದ ಬಂದ್ರೆ ಬೇಕು ಅಂತ ತರ್ಸ್ಕೊಡ್ತೀರಾ ಬೇರೆ ಯಾವ್ದಾರು? ಸೊ ಈ ತರದ್ದು ಒಂದು ಇಲ್ಲಿ ನಿಮ್ಗೆ ಸೆಟ್ ಸಿಗುತ್ತೆ ಮಾಂಗಾದ್. ಗೊತ್ತಾಯ್ತಲ್ಲಿ ಎಲ್ಲಿ ಬರ್ಬೇಕು ಅಂತ? SBI ATM ಆಪೋಸಿಟ್. ಸೊ 250 ರೂಪಾಯಿ ನಾವು ನೋಡಿದಂತಹ ಚೈನ್ಸಾ ಮ್ಯಾನ್ ಮಾಂಗಾ. ಅದ್ರ ಜೊತೆಗೆ ನಿಮ್ಮ ಪೋಕಿಮಾನ್ದು ಇತ್ತು ಅಲ್ಲಿ ಮಾಂಗಾ. ನೋಡೋಣ ಇನ್ನೊಂದೆಷ್ಟು ಲಕ್ ಚೆನ್ನಾಗಿದೆ, ನೋಡೋಣ ಇನ್ನೊಂದೆಷ್ಟು ಸ್ಟ್ರೀಟ್ ಮೇಲೆ ಮಾರ್ತಿರೋ. ಯಾವ್ದು ಅಂಗಡಿಗಳಿಗೆ ಹೋದ್ರೆ ಯಾವ್ದು ಸಿಗ್ತಾನೆ ಇಲ್ಲ. ಸಣ್ಣ ಸಣ್ಣ ಅಂಗಡಿಗಳ ಸ್ಟ್ರೀಟ್ ಮೇಲೆ ಬುಕ್ಸ್ ಹಾಕಿರ್ತಾರಲ್ಲ, ಅಲ್ಲಿ ನೋಡ್ಬೇಕು, ಅಲ್ಲಿ ಲಕ್ ಟ್ರೈ ಮಾಡೋಣ. ನೋಡಿ ಇಲ್ಲಿ ಒನ್ ಪೀಸ್ ಇವ್ರದ್ದು ಇಟ್ಟಿದ್ದಾರೆ. ಇಲ್ಲಿ ಎಷ್ಟು ವಾಲ್ಯೂಮ್ಸ್ ಇದೆ? ಇಲ್ಲಿ 23 ವಾಲ್ಯೂಮ್ಸ್ ಇಟ್ಟಿದ್ದಾರೆ ನೋಡಿ. ಡಿಮನ್ ಸ್ಲೇಯರ್ 23 ಮತ್ತೆ ಒನ್ ಪೀಸ್ 23 ವಾಲ್ಯೂಮ್ಸ್ ಇಟ್ಟಿದ್ದಾರೆ ಇಲ್ಲಿ ನಿಮ್ ಮಾಂಗಾ. ನಿಮ್ ಸ್ಟೋರ್ ಹೆಸರು ಭಗತ್ ರಾಮ್ ಸ್ವೀಟ್ಸ್ ಅಂತ ಬರುತ್ತೆ ಇಲ್ಲಿ ಅವೆನ್ಯೂ ರೋಡ್ ಅಲ್ಲಿ. ಶ್ರೀಶೈಲ್ ಅಂತಿದೆ, ಅದ್ರ ಆಪೋಸಿಟ್ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ನಿಮ್ಗೆ ಮಾಂಗಾ ಸಿಗುತ್ತೆ ನೋಡಿ. ಇದು ಒನ್ ಪೀಸ್ ಮತ್ತೆ ಇಲ್ಲಿ ಡಿಮನ್ ಸ್ಲೇಯರ್ ಸದ್ಯಕ್ಕಿರೋದು. ಈ ಗಲ್ಲಿ ಆ ಗಲ್ಲಿ ಮೇಲ್ ಶಾಪು ಕೆಳಗ್ ಶಾಪು ಅಂತ ಹುಡುಕಿ ಸಾಕಾಯ್ತು. 1 hour ಆದ್ಮೇಲೆ ಸಿಕ್ತು ನೋಡಿ ಜಾಕ್ ಪಾಟ್. 100 rupeesಗೆ ಮಾಂಗಾ. ನೋಡಿ ಮಾಂಗಾಗಳ ಸುರಿಮಳೆ. ಇಲ್ಲಿ ನೋಡಿ, ಇಲ್ಲಿ ನರುಟೋ, ಒನ್ ಪೀಸ್, ಡಿಮನ್ ಸ್ಲೇಯರ್. ಇಲ್ಲಿ ನೋಡಿ, ಇಲ್ಲಿ ಡೆತ್ ನೋಟ್, ಒನ್ ಪೀಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಲ್ಲ ಯಾವ್ದು ಬೇಕು ನಿಮ್ಗೆ ಎಲ್ಲ ಮಾಂಗಗಳು. ಈ ಒಂದು ನರುಟೋ ಆನಿಮೆಗಳ ಸುರಿಮಳೆಯಲ್ಲಿ ಒಂದು ತಗೊಳ್ಳೋಣ ಯಾವ್ದಾರು. ನನ್ನ ಫೇವ್ರೆಟ್ ಒಂದು ನರುಟೋ ಒಂದು ಮಾಂಗಾ, ಮತ್ತೆ ಇಲ್ಲೊಂದಿದೆ ಒನ್ ಪೀಸ್.
ಒನ್ ಪೀಸ್ ಮಾಂಗ 2-3 ವರ್ಷದ ಹಿಂದೆ ಇದು ಇಷ್ಟು ಕಮ್ಮಿಗೆ ಸಿಗ್ತಾ ಇತ್ತು ಅಂದ್ರೆ, ಅಥವಾ ಇಲ್ಲಿ ಹಿಂಗೆ ರೋಡ್ ಸೈಡ್ ಅಲ್ಲಿ ಇಷ್ಟು ಈಸಿಯಾಗಿ ಸಿಗ್ತಾ ಇತ್ತು ಅಂದ್ರೆ ಯಾವನು ನಂಬ್ತಿಲ್ಲ. ಇವಾಗ್ಲೂ ಕೂಡ ಇದು ಸಿಗ್ತಾ ಇರೋದೇ ಒಂದು ದೊಡ್ಡ ವಿಷಯ. ಇಷ್ಟು ಈಸಿಯಾಗಿ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಅನಿಮೆ ಕಮ್ಯುನಿಟಿ ಅಷ್ಟು ಬೆಳೆದಿದೆ, ಡಿಮ್ಯಾಂಡ್ ಬಂದಿದೆ ಇದಕ್ಕೆ. ಫಸ್ಟ್ 1-2 ಮಾಂಗ ಬುಕ್ ನೋಡಿ ಖುಷಿ ಆಗೋಯ್ತು. ಅದಾದ್ಮೇಲೆ ಇನ್ನೊಂದು ಸ್ಟೋರ್ ಅಲ್ಲಿ ಮಾಂಗಗಳ ಸುರಿಮಾಲೆ ನಂಗೆ ಇಟ್ಬಿಟ್ಟಿದ್ದಾರೆ ಒಂದ್ಮೇಲೆ ಒಂದು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ದಟ್ ಈ ರೋಡ್ ಅಲ್ಲಿ ಬಂದು ನೀವು ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಹುಡುಕಿದ್ರೆ ಡೆಫಿನೆಟ್ ಆಗಿ 100-200 ರುಪೀಸ್ಗೆಲ್ಲ ಮಾಂಗ ಸಿಗುತ್ತೆ. 200 ರುಪೀಸ್ ಒಂದು ಬುಕ್ ಮಾಂಗ. ಬಟ್ ನೀವು ಏನಾದ್ರು ಮನೆಗೆ ತಗೊಂಡ್ ಹೋಗ್ತೀರಾ ಅಂದ್ರೆ 200, ಅಥವಾ ಪರ್ಚೇಸೇ ಮಾಡ್ಬಿಡ್ತೀರಾ ಅಂದ್ರೆ, ಅಕಸ್ಮಾತ್ ಓದ್ಬಿಟ್ಟು ವಾಪಸ್ ಅಲ್ಲೇ ಕೊಡ್ತೀರಾ ಅಂದ್ರೆ 100 ರುಪೀಸ್ ವಾಪಸ್ ರಿಟರ್ನ್ ನಿಮ್ಗೆ. ಸೊ 100 ರುಪೀಸ್ಗೆ ಅದು ಬೆಂಗಳೂರಲ್ಲಿ ನಿಮಗೆ ಮಾಂಗ ಸಿಗುತ್ತೆ. ಏನ್ ಹೇಳ್ತೀರಾ ಹೇಳಿ, ಬಂಪರ್ ಆಫರ್, ಯಾರಿಗುಂಟು ಯಾರಿಗಿಲ್ಲ. ಅಂದ್ರೆ ಅನಿಮೆ ಕಮ್ಯುನಿಟಿ ಅಷ್ಟು ಗ್ರೋ ಆಗಿದೆ ದಟ್ ಯು ಆರ್ ಗೆಟಿಂಗ್. ನಿಮ್ಗೆ 100 ರೂಪಾಯಿಗೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಂಗ ಸಿಗ್ತಾ ಇದೆ. ಹಾಟ್ಸ್ ಆಫ್ ಯಾರ್, ಅಷ್ಟು ಕ್ರೇಜ್ ಇದೆಯಪ್ಪ ಅನಿಮೆಗೆ. ಎರನ್ ಯೇಗರ್, ಇಚಿಗೋ ಕುರೋಸಕಿ. ಮಾಂಗ ಇಲ್ಲ ತಗೊಳಕ್ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನೋ ಎರಡೂ ಇರುತ್ತೆ. ಟೂ ಸೈಡ್ಸ್ ಆಫ್ ಅ ಕಾಯಿನ್ ಅಷ್ಟೇ. ಮೊದಲನೇ ಅಡ್ವಾಂಟೇಜ್ ಏನು ಅಂದ್ರೆ ಪ್ರೈಸ್ ಸಿಕ್ಕಾಬಟ್ಟೆ ಕಮ್ಮಿ ಸಿಗುತ್ತೆ. ನಿಮ್ಗೆ ಒರಿಜಿನಲ್ ಮಾಂಗ ನೀವು ತಗೊಂತೀರಾ ಅಂದ್ರೆ 106 ರೂಪಾಯಿ ಪರ್ಚೇಸ್, 106 ರೂಪಾಯಿ ಕೊಡಬೇಕಾಗುತ್ತೆ. ಬಟ್ ನೀವು ಆನ್ಲೈನ್ ಆರ್ಡರ್ ಮಾಡ್ತೀರಾ ಅಂದ್ರೆ ಒರಿಜಿನಲ್ ಬರುತ್ತಿಲ್ಲ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ರುಪೀಸ್ ನೀವು ಖರ್ಚು ಮಾಡಬೇಕಾಗುತ್ತೆ. ಇಲ್ಲಿ 100 ರೂಪಾಯಿ 200 ರೂಪಾಯಿಗೆಲ್ಲ ನಿಮಗೆ ಮಾಂಗ ಸಿಗುತ್ತೆ. ಅದರಲ್ಲೂ ಬಾರ್ಗೇನ್ ಮಾಡಿದ್ರೆ ಗೊತ್ತಲ್ಲ. ಬಟ್ ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಯಾವುದು ಈ ನಮ್ಮ ಜನ ಮಾಂಗ ಓದೋದು ಅಷ್ಟರಲ್ಲೇ ಇದೆ. ಸೊ ಟ್ರೆಂಡಿಂಗ್ ಯಾವ್ದಿದೆ, ಒನ್ ಪೀಸ್, ನರುಟೋ, ಚೈನ್ಸಾ ಮ್ಯಾನ್, ಇವಾಗ ಏನು ಕರೆಂಟ್ ಟ್ರೆಂಡಿಂಗ್ ಇದೆ ಅದ್ರ ಮಾಂಗ ಕಲೆಕ್ಷನ್ಸ್ ಮಾತ್ರ ನೀವು ನೋಡ್ಬೋದು. ಎಕ್ಸ್ಟ್ರಾ ಇನ್ನೊಂದು ಡಿಮನ್ ಸ್ಲೇಯರ್, ಇನ್ನೊಂದೆರಡು ಆ ಕಡೆ ಈ ಕಡೆ ಅಷ್ಟೇ. ನಿಮ್ಗೆ ಯಾವುದೋ ಪರ್ಟಿಕ್ಯುಲರ್ ನಿಮ್ಗೆ ಇಷ್ಟ ಆಗಿರೋ ಅನಿಮೆ ಮಾಂಗ ತಗೊಂಬಂದು ಇಲ್ಲಿ ಸಿಗುತ್ತಾ ಅಂತ ಕೇಳಿದ್ರೆ ಸಿಗೋದಿಲ್ಲ. ಸೊ ಅದೊಂದು ನಿಮಗೆ ಡಿಸ್ಅಡ್ವಾಂಟೇಜು. ಅದಾದ್ಮೇಲೆ ಇನ್ನೇನು ಅಂದ್ರೆ ಕಂಟಿನ್ಯೂಸ್ ಕಲೆಕ್ಷನ್ 1 2 3 4 5 6 7 8 ಆ ಥರ ಕಂಟಿನ್ಯೂಸ್ ವಾಲ್ಯೂಮ್ಸ್ ಇರೋದಿಲ್ಲ. ಯಾರು ಬರ್ತಾರೆ ಒಂದೊಂದು ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ನಿಮಗೆ ಸಿಕ್ತು ಅಂದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಸೊ ಯಾವ್ದು ಸಿಗುತ್ತೆ ಅದ್ರಲ್ಲಿ ಖುಷಿಯಾಗಿರ್ಬೇಕಷ್ಟೇ. ಅಥವಾ ಕೊನೆಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಅನಿಮೆ ಲವರ್ ಆಗಿದ್ದು ಮಾಂಗ ಒಂದು ಸುಮ್ಮನೆ, ಈಗ ನನ್ನಂತ ಅನಿಮೆ ಲವರ್, ನಾನು ಮಾಂಗ ಓದಲ್ಲ, ನಾನು ಅನಿಮೆ ಲವರೇ ಬಟ್ ಮಾಂಗ ಓದಲ್ಲ, ಅನಿಮೆ ನೋಡ್ತೀನಿ. ಬಟ್ ನನಗೇನು ಅಂದ್ರೆ ಒಂದು ಬುಕ್ ಮನೇಲಿ ಇರಲಿ, ಚೆನ್ನಾಗಿರುತ್ತೆ ಅನ್ನೋದು, ಅದೊಂದು ಇದೆ ಕಲೆಕ್ಟಬಲ್ ಥರ. ಸೊ ಆ ಥರ ನೀವು ಹೋದ್ರೆ ಬಂದು ಇಲ್ಲಿ ಆರಾಮಾಗಿ ತಗೋಬಹುದು. ಬರೀ ಮಾಂಗ ಮಾತ್ರ ಅಲ್ಲ, ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು ಎಲ್ಲ ಭಾಷೆಯ ಪುಸ್ತಕಗಳಲ್ಲಿ ಸಿಗುತ್ತೆ. ಯಾವತ್ತೂ ಕೂಡ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಅ ಬುಕ್ ಇಸ್ ಅ ಗಿಫ್ಟ್ ಯು ಕ್ಯಾನ್ ಓಪನ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಹೇಳ್ತಾರೆ. ಜೀವನ ಕಲಿಸೋ ಈ ಪುಸ್ತಕಗಳು ದೇವರಾದರೆ ಈ ಅವೆನ್ಯೂ ರೋಡ್ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಯಾವ ರೀತಿ ಬುಕ್ಸ್ ಬಗ್ಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.